ಗಾಳಿಯ ಮೂಲಕ ಪ್ರತಿ ಸೆಕೆಂಡ್ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೋದು. ಶ್ವಾಸದ ಮೂಲಕ ಸೃಷ್ಟಿಯಲ್ಲಿ ಇರುವಂಥ ಪ್ರಾಣಿ, ಪಕ್ಷಿ, ಮನುಷ್ಯ ಶ್ವಾಸದ ಮೂಲಕ ಬದುಕ್ತಾನೆ. ಈ ಪ್ರಾಣ ರೂಪದ ಶ್ವಾಸಕ್ಕೆ ಸ್ವರ ಅಂತಾರೆ. ಸ್ವರ ಅಥವಾ ಶ್ವಾಸದ ಅಧ್ಯಯನವೇ ಸ್ವರ ವಿಜ್ಞಾನ. ಸ್ವರ ವಿಜ್ಞಾನ ಕಲಿತ ವ್ಯಕ್ತಿ ಕೇವಲ ಶ್ವಾಸದ ಬಗ್ಗೆ ತಿಳಿದು ಅರಿತು ಅದನ್ನು ಅನುಸರಿಸಿ ಜೀವನದಲ್ಲಿ ಸಕ್ಸಸ್ ಪಡ್ಕೊಂಡು ಆನಂದವಾಗಿ ಜೀವಿಸುತ್ತಾನೆ. ಸ್ವರ ವಿಜ್ಞಾನ ಆಧುನಿಕ ಅಲ್ಲ. ನಮ್ಮ ಪ್ರಾಚೀನ ಕಾಲದ ಋಷಿಮುನಿಗಳು, ದೇವಾನುದೇವತೆಗಳ ಕಾಲದಿಂದ ಈ ವಿಜ್ಞಾನ ಬಂದಿದೆ. ಈ ವಿಜ್ಞಾನ ಮೊದಲಿಗೆ ಬಂದದ್ದು ಶಿವನಿಂದ ಜಗತ್ತಿಗೆ ಬಂತು. ಶಿವ ಪಾರ್ವತಿಗೆ ಹೇಳಿದ ಅತಿ ಮಹತ್ತರವಾದ ವಿಜ್ಞಾನ ಸ್ವರ ವಿಜ್ಞಾನ. ಶ್ವಾಸದಿಂದ ನಮ್ಮ ಆರೋಗ್ಯ ಉತ್ತಮ ರೀತಿಯಲ್ಲಿ ಬದಲಿಸಿಕೊಳ್ಳಬಹುದು. ವ್ಯವಹಾರದ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಬಹುದು. ಸ್ವರ ವಿಜ್ಞಾನದ ವಿದ್ಯೆಯನ್ನು ಅರಿತರೆ ಪ್ರತಿ ಕಾರ್ಯದಲ್ಲೂ ಸಫಲ ಹೊಂದಿ ಆನಂದಮಯವಾದ ಜೀವನ ನಡೆಸಬಹುದು. ಅದೇ ವಿಜ್ಞಾನ ಸ್ವರ ವಿಜ್ಞಾನ. ಸ್ವರ ವಿಜ್ಞಾನದಿಂದ ಯಾವ ಕೆಲಸ ಕೂಡ ನೀವು ಸಫಲವನ್ನು ತಂದುಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಹೊಂದುತ್ತದೆ. ಕೇವಲ ಈ ಒಂದು ವಿಜ್ಞಾನ ಸ್ವರ ವಿಜ್ಞಾನ. ಕೇವಲ ನಿಮ್ಮ ಶ್ವಾಸದ ಮೂಲಕ ಸಗುಣ ಸ್ವರದಿಂದ ನಿಮ್ಮ ಪ್ರತಿದಿನ ಸ್ಟಾರ್ಟ್ ಮಾಡೋದ್ರಿಂದ ನಿಶ್ಚಿತವಾಗಿ ನಿಮ್ಮ ಬದುಕು ಬದಲಾವಣೆ ಆಗುತ್ತೆ. ಇವತ್ತು ಒಂದು ವಿಜ್ಞಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ವಿಶ್ವದಲ್ಲಿ ಮಹತ್ತರವಾದ ವಿಜ್ಞಾನ ಸ್ವರ ವಿಜ್ಞಾನ. ನೀವು ಯಾವುದೇ ಕೆಲಸ, ಯಾವುದೇ ಕಾರ್ಯ ಸಿದ್ಧಿ ಮಾಡ್ಕೊಳ್ಬೋದು. ಯಾವ ಸಿಚುವೇಶನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಯಾವ ವ್ಯಕ್ತಿಯನ್ನು ಕೂಡ ಬದಲಾಯಿಸ್ಕೊಳ್ಬೋದು. ಯಾವ ವ್ಯಕ್ತಿಯನ್ನು ಕೂಡ ವಶೀಕರಣ ಮಾಡ್ಬೋದು. ಕೇವಲ ನಿಮ್ಮ ಶ್ವಾಸದ ಮೂಲಕ ಏನು ಬೇಕಾದರೂ ಬದಲಾಯಿಸ್ಕೊಳ್ಬೋದು. 2 ಮಿನಿಟ್ ಈ ಶ್ವಾಸದ ಬಗ್ಗೆ ಗಮನ ಕೊಟ್ಟು ಸರಿಯಾದ ರೀತಿ ಅನುಸರಿಸಿದ್ರೆ ಸಾಕು, ನಿಮ್ಮ ಬದುಕೇ ಬದಲಾವಣೆ ಆಗುತ್ತೆ. ಎಲ್ಲವೂ ಕೂಡ ಶ್ವಾಸದಿಂದಲೇ ಶುರುವಾಗುತ್ತೆ. ಎಲ್ಲವೂ ಕೂಡ ಶ್ವಾಸದಿಂದಲೇ ಅಂತ್ಯವಾಗುತ್ತೆ. ಅದಕ್ಕಿಂತ ಮುಂಚೆ ಈ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರುಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್ ಕೂಡ. ಸೊ ಎಲ್ಲರಿಗೂ ಗೊತ್ತಿದೆ, ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೈಷ್ಣವಿ. ಈ ನನ್ನ ಚಾನಲ್ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ವಿಚ್ ವರ್ಡ್, ಏಂಜಲ್ ನಂಬರ್, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್, ಸಾಕಷ್ಟು ಹಲವು ಅನೇಕ ವಿಚಾರಗಳನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಲೈಕ್ ಮಾಡಿ, ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಾದವ್ರಿಗೆ 3 ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ. ಅವರ ಕಷ್ಟಗಳಿಗೆ ಈ ನನ್ನ ಒಂದು ಚಾನಲ್ ವಿಡಿಯೋಸು ಅವರಿಗೆ ನೆರವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವೀಕ್ಷಕರೇ, ಶುರು ಮಾಡೋಣ. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು. ಕೇವಲ 2 ಮಿನಿಟ್ ನಿಮ್ಮ ಶ್ವಾಸದ ಬಗ್ಗೆ ಗಮನ ಕೊಟ್ಟು ಸರಿಯಾದ ರೀತಿ ಆ ಒಂದು ಏನು ಶಿವ ಪಾರ್ವತಿಗೆ ಹೇಳಿರುವಂಥ ಯಾವ ಒಂದು ಸರಳವಾದ ಒಂದು ಇದೆ, ಅದನ್ನು ನಾವು ಅನುಸರಿಸಿದ್ರೆ ಸಾಕು, ನಮ್ಮ ಇಡೀ ಬದುಕು ಬದಲಾವಣೆ ಆಗುತ್ತೆ. ಎಲ್ಲವೂ ಕೂಡ ಶ್ವಾಸದಿಂದಲೇ ಶುರುವಾಗುತ್ತೆ. ಎಲ್ಲವೂ ಕೂಡ ಶ್ವಾಸದಿಂದಲೇ ಅಂತ್ಯವಾಗುತ್ತೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಎಜುಕೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಕೋರ್ಟ್ ಕೇಸ್ ಪ್ರಾಬ್ಲಮ್ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ವ್ಯಾಪಾರದ ಒಂದು ಉನ್ನತಿ ಆಗ್ತಲೇ ಇರ್ಬೋದು, ಮತ್ತು ಸಂತಾನ, ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ಕೇವಲ ಶ್ವಾಸದಿಂದ ನಾವು ಬದಲಾಯಿಸ್ಕೊಳ್ಬೋದು. ನಮ್ಮ ಇಡೀ ಒಂದು ದೇಹ 72,000 ನಾಡಿಯಿಂದ ಕೂಡಿದೆ. ಸೊ ಮೊದಲನೇದಾಗಿ ಪ್ರಧಾನ ನಾಡಿ ಬರೋದು 3 ನಾಡಿ, ಬಹಳ ಮುಖ್ಯವಾದದ್ದು. ನಮ್ಮ ಇಡೀ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಯ ಮಾಡ್ತಾ ಇದ್ದೀವಿ, ಇವತ್ತು ಬದುಕಿದ್ದೀವಿ, ಇವತ್ತು ಊಟ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಈ 3 ನಾಡಿ ಮಹತ್ತರ ಒಂದು ಪವರ್ಫುಲ್ ನಾಡಿ. ಈ 3 ನಾಡಿಯ ಮೂಲಕನೇ ನಮ್ಮ ಯಾವುದೇ ಕೆಲಸನ ಬದಲಾಯಿಸ್ಕೊಳ್ಬೋದು, ಯಾವುದೇ ಸಿಚುವೇಶನ್ನ ಬದಲಾಯಿಸ್ಕೊಳ್ಬೋದು, ಯಾವುದೇ ವ್ಯಕ್ತಿನ ಬದಲಾಯಿಸ್ಕೊಳ್ಬೋದು, ಯಾವುದೇ ಜಾಬ್ನ ನಾವು ಮಾಡಿಸ್ಕೊಳ್ಬೋದು. ಕೇವಲ ಈ 3 ನಾಡಿ: ಇಡಾ ನಾಡಿ, ಪಿಂಗಳ ನಾಡಿ ಹಾಗೂ ಸುಷುಮ್ನ ನಾಡಿ. ಸೊ ಇದಕ್ಕೆ ಬರೋದು ಸೂರ್ಯನಾಡಿ, ಚಂದ್ರನಾಡಿ. ಯಾರ್ಯಾರು ಯೋಗಾಭ್ಯಾಸ ಮಾಡ್ತಿರ್ತೀರಾ ನಿಮಗೆ ಗೊತ್ತಿರುತ್ತೆ ಚಂದ್ರನಾಡಿ, ಸೂರ್ಯನಾಡಿ. ಆದರೆ ಚಂದ್ರನಾಡಿ, ಸೂರ್ಯನಾಡಿ, ಆ 2 ನಾಡಿ ಮೂಲಕ ಏನು ಶ್ವಾಸ ಬರುತ್ತೆ ಅದು ಸುಷುಮ್ನ ನಾಡಿಯಾಗಿ ಕನ್ವರ್ಟ್ ಆಗುತ್ತೆ. ಒಮ್ಮೆ ಶ್ವಾಸ ಅಂದರೆ ಬ್ರೀತಿಂಗ್, ಬ್ರೀತ್ಔಟ್ ಮಾಡುವಾಗ ನಿಮ್ಮ ಬಾಡಿಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಪ್ರಾಬ್ಲಮ್ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್ಮ, BP-ನ, ಶುಗರ, ಪ್ರತಿಯೊಂದು ಕೂಡ ನಿಮ್ಮ ಶ್ವಾಸ ಹೇಳುತ್ತೆ. ಜೊತೆಗೆ ಕೇವಲ ನಿಮ್ಮ ಶ್ವಾಸದಿಂದ ನಿಮ್ಮ ಬ್ರೀತಿಂಗ್ ನಿಮಗೆ ಪ್ರತಿಯೊಂದು ಕೂಡ ತಿಳಿಸೋದು ನಿಮ್ಮ ಬ್ರೀತಿಂಗ್. ನಿಮ್ಮ ಹತ್ತಿರದ ವ್ಯಕ್ತಿ ಬಂದಾಗ ಅವ್ರು ಏನು ಪ್ರಶ್ನೆ ಕೇಳ್ತಾರೆ, ಯಾವುದ್ರ ಬಗ್ಗೆ ಬಂದು ಮಾತಾಡ್ತಾರೆ,
ಅನ್ನೋದು ಕೂಡ ನಿಮ್ಮ ಶ್ವಾಸ ಆಲ್ರೆಡಿ ಗೊತ್ತಿರುತ್ತೆ, ನಿಮ್ಮ ಶ್ವಾಸ ನಿಮಗೆ ತಿಳಿಸುತ್ತೆ. ಯಾರು ನಿಮ್ಮ ಬಳಿ ಸತ್ಯ ಹೇಳ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ, ಆ ವ್ಯಕ್ತಿ ಎದುರುಗಡೆ ಇರೋ ಒಂದು ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರಾ ಸತ್ಯ ಹೇಳ್ತಿದ್ದಾರಾ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಶ್ವಾಸದ ಮೂಲಕ, ನಿಮ್ಮ ಪಂಚ ತತ್ವಗಳ ಮೂಲಕ. ಯಾವುದೇ ವಸ್ತುವಿನಿಂದ ಲಾಭ ಆಗತ್ತಾ, ನಷ್ಟ ಆಗತ್ತಾ, ಅಥವಾ ಈ ಬಿಸ್ನೆಸ್ ಇಂದ ನನಗೆ ಗ್ರೋತ್ ಆಗತ್ತಾ, ನನಗೆ ಸಕ್ಸಸ್ ಸಿಗತ್ತಾ, ಅನ್ಸಕ್ಸಸ್ ಸಿಗತ್ತಾ ಅನ್ನೋದು ಹೇಳುತ್ತೆ ನಿಮ್ಮ ಶ್ವಾಸ. ಎಕ್ಸಾಮ್ ಆಗಲಿ, ಇಂಟರ್ವ್ಯೂ ಆಗಲಿ, ಯಾವುದೇ ಒಂದು ಹೋಗಿದ್ರೆ ಆ ಒಂದು ಎಕ್ಸಾಮಲ್ಲಾಗಲಿ ಇಂಟರ್ವ್ಯೂ ಅಲ್ಲಾಗಲಿ ಸಕ್ಸಸ್ ಸಿಗತ್ತಾ, ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗ್ತೀನಾ ಅಥವಾ ಅನ್ಸಕ್ಸಸ್ ಆಗತ್ತಾ ಅನ್ನೋದು ತಿಳಿಸ್ಕೊಡುತ್ತೆ ನಿಮ್ಮ ಶ್ವಾಸ. ಯಾರಾದರೂ ನಿಮ್ಮ ವಸ್ತು ಕಳ್ತನ ಮಾಡಿದ್ರೆ ಯಾರು ಮಾಡಿದ್ದು, ಯಾವಾಗ ಮಾಡಿದ್ದು, ಸಿಗತ್ತಾ ಸಿಗಲ್ವಾ, ಯಾವ ಪ್ಲೇಸಲ್ಲಿ ಇದೆ ಅನ್ನೋದು ಕೂಡ ನಿಮ್ಮ ಒಂದು ಶ್ವಾಸ, ನಿಮ್ಮ ಬ್ರೀತಿಂಗ್ ನಿಮಗೆ ತಿಳಿಸುತ್ತೆ. ಸಂತಾನದ ಸಮಸ್ಯೆಯಲ್ಲಿ ಇರೋರ್ಗಂತೂ ಸಂತಾನ ಈಗ ಸಾಕಷ್ಟು ಜನಕ್ಕೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ. ಸೊ ಅದಕ್ಕೆ ಸರಿಯಾದ ಒಂದು ನಾಡಿಯ ಮೂಲಕ ಏನು ಆ ಪತಿ ಪತ್ನಿಯರ ಒಂದು ಆ ಸಮಯದಲ್ಲಿ ಆ ಒಂದು ನಾಡಿಯನ್ನ ಆಕ್ಟಿವೇಟ್ ಮಾಡಿದಾಗ ಸಂತಾನದಲ್ಲಿ ಆ ಮಗು ಏನು ಹುಟ್ಟುವಾಗ ಅಕಾಲಿಕ ಮೃತ್ಯು ಹೊಂದಬಹುದು, ಅಥವಾ ಮಿಸ್ಕ್ಯಾರೇಜ್ ಆಗ್ಬೋದು, ಅಬಾರ್ಷನ್ ಆಗ್ಬೋದು. ಈ ಎಲ್ಲ ಸಮಸ್ಯೆ ಕೇವಲ ನಿಮ್ಮ ಶ್ವಾಸವನ್ನ ಬದಲಾಯಿಸ್ಕೊಂಡ್ರೆ ಸಾಕು, ಹುಟ್ಟುವಂತ ಮಗು ದೇಶಕ್ಕೆ ಮತ್ತೆ ಸಮಾಜಕ್ಕೆ ಒಳ್ಳೆಯ ಮಗು ಆಗುತ್ತೆ. ಜೊತೆಗೆ ಆಯುಷ್ಯ ಹೆಚ್ಚಿರುತ್ತೆ, ಅದಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಇದು ಶಿವ ಪಾರ್ವತಿಗೆ ಹೇಳಿರುವಂತ ಬಹಳ ಒಂದು ವಿಶೇಷವಾದ ವಿಜ್ಞಾನ, ಸ್ವರ ವಿಜ್ಞಾನ. ಸ್ವರ ವಿಜ್ಞಾನದ ಮೂಲಕ ಇವತ್ತು ಸಾಕಷ್ಟು ಜನ ಸಂತಾನವನ್ನ ಮಾಡ್ಕೊತಾ ಇದ್ದಾರೆ. ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಹೇಳಿದ ಮಾತು ಕೇಳ್ತಿದ್ದಾರೆ. ಅಂಡ್ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ ಎಲ್ಲವೂ ಕೂಡ ಅವರು ಹುಟ್ಟಿದಾಗಿಂದ ಲೆಕ್ಕ ಅವ್ರ ಜೊತೆ ಬರುತ್ತೆ ಅಂತಾರಲ್ಲ, ಆ ರೀತಿ ಇದೆ. ಸೊ ಆ ಸ್ವರ ವಿಜ್ಞಾನದಿಂದ ಸಂತಾನದ ಭಾಗ್ಯ ಕೂಡ ಕಾಣಿಸುತ್ತೆ, ಸಂತಾನ ಇಲ್ಲದವ್ರಿಗೂ ಕೂಡ ಸಂತಾನ ಭಾಗ್ಯ ಕಾಣಿಸುತ್ತೆ ಅಂತ ಒಂದು ವಿಜ್ಞಾನ ಸ್ವರ ವಿಜ್ಞಾನ. ಇದು ಸಾಧಾರಣ ವಿದ್ಯೆ ಅಲ್ಲ. ಸ್ವರ ವಿದ್ಯೆ ಅನ್ನೋದು ಪ್ರಪಂಚದ ಎಲ್ಲ ಕಾರ್ಯ ಏನಿದೆ, ಪ್ರತಿಯೊಂದು ಕಾರ್ಯ ನಾವು ಬುದ್ಧಿಯ ಮೇಲೆ ನಡೆಸ್ತೀವಿ, ಪ್ರತಿಯೊಂದು ಬುದ್ಧಿಯ ಮೇಲೆ. ಆದ್ರೆ ಈ ವಿದ್ಯೆ ಏನಿದೆ ಇದು ಬುದ್ಧಿಯನ್ನ ಗ್ರಹಣ ಮಾಡಿ ಆತ್ಮದ ಮೂಲಕ ನಮಗೆ ಒಂದು ವಿಚಾರ ಇರ್ಬೋದು, ಅಥವಾ ಯಾವುದನ್ನ ಬದಲಾಯಿಸೋದಿರ್ಬೋದು, ನಮಗೆ ಆನ್ಸರ್ ಕೊಡೋದಿರ್ಬೋದು. ಸೊ ಬುದ್ಧಿಯನ್ನ ಗ್ರಹಣೆ ಮಾಡಿ ಆತ್ಮದ ಮೂಲಕ ಸಂಚರಿಸೋದಕ್ಕೆ ಇದು ಮಹತ್ತರ ವಿಜ್ಞಾನ, ಸ್ವರ ವಿಜ್ಞಾನ. ಸೊ ಎಲ್ಲಾ ವಿದ್ಯೆಗಿಂತ ಸರ್ವಶ್ರೇಷ್ಠ ವಿದ್ಯೆ ಅಂದ್ರೆ ಸ್ವರ ವಿದ್ಯೆ, ಸ್ವರ ವಿಜ್ಞಾನ. ಈ ವಿದ್ಯೆ ನಿಮ್ಮ ಭವಿಷ್ಯ ನಿಮ್ಮ ಶ್ವಾಸದ ಮೂಲಕ ನಿಮಗೆ ನೀವೇ ಡಾಕ್ಟರ್ ಆಗಿರ್ತೀರಾ, ನಿಮಗೆ ನೀವೇ ಅಡ್ವೈಸರ್. ಈಗ ಒಬ್ರು ನಿಮ್ ಜೊತೆ ಡಾಕ್ಟರ್ ಇದ್ರೆ, ನಿಮ್ಮ ಜೊತೆ ಒಬ್ರು ಅಡ್ವೈಸರ್ ಇದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಪ್ರತಿಯೊಂದಕ್ಕೂ ಅಡ್ವೈಸ್ ಮಾಡ್ತಾ ಇದ್ರೆ ಇದೆಲ್ಲ ಇದು ಸರಿಯಾದ ದಾರಿ, ನಿನಗೆ ಆರೋಗ್ಯದ ಸಮಸ್ಯೆ ಇದಿದೆ ಅಂತ. ಹಾಗೇನೆ ನಿಮ್ಮ ಜೊತೆ ಪ್ರತಿಕ್ಷಣ ಡಾಕ್ಟರ್ ಆಗಿ, ಅಡ್ವೈಸರ್ ಆಗಿ, ಗೈಡರ್ ಆಗಿ ನಿಮ್ಮ ಜೊತೆ ಇರೋದು ನಿಮ್ಮ ಶ್ವಾಸ. ಅದೇ ನಿಮ್ಮ ಶ್ವಾಸವನ್ನ ನೀವು ಸರಿಯಾದ ಕ್ರಮದಲ್ಲಿ ಅನುಸರಿಸಿದ್ರೆ, ಸರಿಯಾದ ಕ್ರಮದಲ್ಲಿ ನೀವು ಆ ಒಂದು ಆಯಾಯ ಸಮಯದಲ್ಲಿ ಆಯಾಯ ನಾಡಿ, ಆಯಾಯ ಶ್ವಾಸ, ಆಯಾಯ ಇದ್ರ ಮೂಲಕ ನೀವು ಅನುಸರಿಸಿದ್ದೆ ಆದಲ್ಲಿ ನಿಮ್ಮ ಅಡ್ವೈಸರ್, ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಅಡ್ವೈಸರ್ ಏನು ಹೇಳ್ತಾರೆ ನಿಮಗೆ ಗೊತ್ತಾಗುತ್ತೆ. ಆ ಗೈಡೆನ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಇಡೀ ಲೈಫ್ 360 ಡಿಗ್ರಿ ಬದಲಾವಣೆ ಆಗುತ್ತೆ. ಇದು ಬೆಳಗ್ಗೆ ಏಳುವಾಗಲೇ ನಿಮ್ಮ ಈ ದಿನ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಇವತ್ತು ಸಕ್ಸಸ್ ಸಿಗತ್ತಾ, ಸಿಗಲ್ವಾ, ಇವತ್ತು ದುಡ್ಡು ಬರುತ್ತಾ, ಬರಲ್ವಾ, ಪ್ರತಿಯೊಂದು ಕೂಡ ಏನಾಗತ್ತೆ ಅನ್ನೋದು ನಿಮ್ಮ ಶ್ವಾಸ ತಿಳಿಸುತ್ತೆ. ಎಸ್, ಯಾವ ಒಂದು ಏನು ಒಂದು ಜ್ಯೋತಿಷಿ ಇರ್ಬೋದು, ಯಾರು ಕೂಡ ಇಷ್ಟು ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೋಟಿಗಟ್ಟಲೆ ಇವತ್ತು ಖರ್ಚು ಮಾಡ್ಕೊತಾ ಇದ್ದೀರಾ, ಕೋಟಿಗಟ್ಟಲೆ ಏನು ವಶೀಕರಣಕ್ಕೆ ಹೋಗ್ತೀರಾ, ಕೋಟಿಗಟ್ಟಲೆ ಅಭಿವೃದ್ಧಿ ಆಗಲಿ ಅಂತ ಹೋಗ್ತೀರಾ, ಕೋಟಿಗಟ್ಟಲೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀರಾ ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ. ಆದರೆ 1 ರೂಪಾಯಿ ಕೂಡ ಖರ್ಚು ಬೇಡ, ಕೇವಲ ನಿಮ್ಮ ಶ್ವಾಸದ ಮೂಲಕ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ನೀವು ತಿಳ್ಕೊಂತೀರಾ. ನಾಳೆ ಆಕ್ಸಿಡೆಂಟ್ ಇದೆ ಅಂದ್ರೆ ಇವತ್ತಿನಿಂದನೇ ಗೊತ್ತಾಗತ್ತೆ ನಿಮ್ಗೆ. ಇನ್ನು 3 ತಿಂಗಳು ಬಿಟ್ಕೊಂಡು ಆಕ್ಸಿಡೆಂಟ್ ಇದೆ ಅಂದ್ರೆ 3 ತಿಂಗಳು ಮುಂಚೆನೆ ನಿಮ್ಮ ಶ್ವಾಸ ಹೇಳ್ತಾ ಇರುತ್ತೆ. ಕೇವಲ ಶ್ವಾಸದ ಕ್ರಮವನ್ನ ನೀವು ಬದಲಾಯಿಸಿದ್ರೆ ಸಾಕು, ನಿಮ್ಮ ಆಕ್ಸಿಡೆಂಟ್ ಆಗೋದಿಲ್ಲ. ಆಕ್ಸಿಡೆಂಟ್ ಆಗುವಂತ ಟೈಮಲ್ಲಿ ಯಾವುದೇ ಒಂದು ಕೆಟ್ಟ ಅವಘಡಗಳು ನಡೆಯೋದಿಲ್ಲ, ಬಿಕಾಸ್ ಶ್ವಾಸವನ್ನ ಬದಲಾಯಿಸ್ಕೊಳ್ತೀರಾ. ಸೊ ಶ್ವಾಸವನ್ನ ಬದಲಾಯಿಸ್ಕೊಳ್ಳುವಂತ ಟೆಕ್ನಿಕ್ ಕೂಡ ಸ್ವರ ವಿಜ್ಞಾನ ನಮಗೆ ತಿಳಿಸಿದೆ. ಸೊ 1 ರೂಪಾಯಿಯೂ ಖರ್ಚಿಲ್ಲದೆ ಕೇವಲ ನಿಮ್ಮ ಶ್ವಾಸ ನಿಮಗೆ ಪ್ರತಿಯೊಂದು ಏನಾಗತ್ತೆ, ಏನಾಗಲ್ಲ, ಮುಂದೇನಾಗತ್ತೆ ಪ್ರತಿಯೊಂದು ತಿಳಿಸುತ್ತೆ. ಸೊ ಬ್ರೀತಿಂಗ್ ಸೊ ಪ್ರಪಂಚನ ಪ್ರೀತಿಸೋದಕ್ಕಿಂತ ಹೆಚ್ಚು ನಿಮ್ಮ ಬ್ರೀತಿಂಗ್ನ ಪ್ರೀತಿಸಿ ಆ ಶ್ವಾಸದ ಜೊತೆ ಬೆರೀರಿ.
ಪಾಣಿಗ್ರಹಣ ಅಂದರೆ ಮದುವೆ ಮಾಡಿಕೊಳ್ಳುವಾಗ ಶ್ವಾಸದ ಜೊತೆ ಸರಿಯಾದ ಕ್ರಮದಲ್ಲಿ ಮದುವೆ ಮಾಡಿದ್ದೆ ಆದಲ್ಲಿ ಆ ಮದುವೆಗಳು ಡೈವರ್ಸ್ ಆಗಲ್ಲ. ಇವತ್ತಿನ ದಿನ ಸಾಕಷ್ಟು ಡೈವರ್ಸ್ ಕೇಸ್ಗಳಾಗ್ತಾ ಇದೆ. ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಿರ್ತಾರೆ, ಒಳ್ಳೆ ಲಗ್ನದಲ್ಲಿ ಮದುವೆ ಮಾಡಿರ್ತಾರೆ, ಒಳ್ಳೆ ಎಲ್ಲರನ್ನು ಕರೆಸಿ ಒಂದು ಏನು ಅದಕ್ಕೆ ಮದುವೆಗೆ ಬೇಕಾದಂಥ ಎಲ್ಲ ಸೂಕ್ತ ಕ್ರಮದಲ್ಲಿ ಮಾಡಿದ್ರು ಇವತ್ತು ಮದುವೆಗಳು ನಿಲ್ತಾ ಇಲ್ಲ. 1 ತಿಂಗಳು, 2 ತಿಂಗಳು, 1 ವರ್ಷದಲ್ಲೆಲ್ಲ ಡೈವರ್ಸ್ ಆಗ್ತಾ ಇದೆ. ಯಾಕೆ? ಆ ಸರಿಯಾದ ನಾಡಿಯ ಮೂಲಕ ಮದುವೆ ಆಗಿದ್ದೇ ಆದಲ್ಲಿ, ಶ್ವಾಸದ ಮೂಲಕ ಆತ್ಮದ ಜೊತೆ ಬೆರೆಸಿದ್ದೆ ಆದಲ್ಲಿ ಆ ಮದುವೆ ಶಾಶ್ವತವಾಗಿ ಇರುತ್ತೆ. ಗಂಡ ಹೆಂಡತಿಯ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುತ್ತೆ. ಈ ವಿದ್ಯೆ ಸರಿಯಾಗಿ ತಿಳಿದ್ರೆ ಆಕಾಶದಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಕೂಡ ನಮ್ಮ ಕಡೆ ತಂದ್ಕೊಳ್ಬೋದು. ದೇವತೆಗಳು ಕೂಡ ಈ ವಿದ್ಯೆಯನ್ನು ಅವರು ಪ್ರತಿ ಕ್ಷಣನೂ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಹನುಮಂತ ಸೂರ್ಯನನ್ನ ಪುಟ್ಟ ಮಗು ಇದ್ದಾಗ ಸೂರ್ಯನ ಆಪಲ್ ತರ ಕಾಣ್ತಾ ಇದೆ ಅಂತ ಹೇಳಿ, ಅದು ಸೇಬು ಅಂತ ಹೇಳಿ ಅವನು ಹಿಡಿಲಿಕ್ಕೆ ಹೋಗ್ತಾನೆ ಸೂರ್ಯನನ್ನ. ಸೊ ಸೂರ್ಯನನ್ನ ಹಿಡಿಯುವಾಗ ಅವನು ಸೂರ್ಯ ಸ್ವರದ ಮೂಲಕ ಹೋಗಿ ಸೂರ್ಯನನ್ನ ವಶ ಮಾಡಿಕೊಂಡು ಆ ಒಂದು ಸೂರ್ಯನನ್ನ ಹಿಡಿತಾನೆ. ಸೊ ನಮ್ಮ ದೇವತೆಗಳು ಕೂಡ ಈ ಸ್ವರ ವಿಜ್ಞಾನವನ್ನ ಒಂದು ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಾವು ಬಳಸೋದ್ರಿಂದ ನಮ್ಮ ಎಲ್ಲ ಕೆಲಸಗಳು ಕೂಡ ಕಾರ್ಯಗಳು ಕೂಡ ನೆರವೇರುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರ ಪ್ರತಿಯೊಂದೂ ಕೂಡ ಒಂದು ನಮ್ಮ ವಶ ಮಾಡ್ಕೊಳ್ಬೋದು ಕೇವಲ ಸ್ವರ ವಿಜ್ಞಾನದ ಮೂಲಕ. ಈ ವಿದ್ಯೆ ಕಲ್ತ್ಕೊಂಡ್ರೆ ಸಾಕು, ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ವಾಂಡ್ ಅನ್ನೋದು ಬರುತ್ತೆ. ಪ್ರತಿ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡ್ಬೋದು. ಇವತ್ತಿನ ದಿನ ಸಾಕಷ್ಟು ಜನ 1 ಕೋಟಿ 2 ಕೋಟಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ವಶೀಕರಣ 1 ಅವರಲ್ಲಿ ಮಾಡ್ಕೊಡ್ತೀವಿ, 5 ನಿಮಿಷದಲ್ಲಿ ಮಾಡ್ಕೊಡ್ತೀವಿ ಅಂತ ದುಡ್ಡು ಕೊಟ್ಟು ಮೋಸ ಹೋಗ್ತಿರೋರು ಸಾಕಷ್ಟು ಜನ ಇದ್ದಾರೆ. ಕೇವಲ ನಿಮ್ಮ ಶ್ವಾಸದ ಮೂಲಕ ಯಾವುದೇ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡ್ಬೋದು, ಯಾವುದೇ ವ್ಯಕ್ತಿಯನ್ನ ಲೈಫಿಂದ ದೂರ ತಳ್ಬೋದು, ಯಾವುದೇ ವ್ಯಕ್ತಿಯನ್ನ ನೀವು ಪ್ರೇಮಿ ಗಂಡನನ್ನ ವಶೀಕರಣ ಮಾಡ್ಬೋದು ಕೇವಲ ನಿಮ್ಮ ಶ್ವಾಸದ ಮೂಲಕ. ಸೊ ಪ್ರತಿ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡ್ಬೋದು. ಶ್ವಾಸದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಎಸ್ ವೀಕ್ಷಕರೇ, ಆ ಶ್ವಾಸದ ಪವರ್ ಬಗ್ಗೆ ನೀವು ಅರ್ಥ ಸಾಕು, ನಿಮ್ಮ ಪ್ರತಿ ಕೆಲಸದಲ್ಲೂ ಜಯ ಖಂಡಿತ ಸಿಗತ್ತೆ. ನಾನು ಸಾಕಷ್ಟು ಜನರ ಆರೋಗ್ಯನ ಬದಲಾಯಿಸಿದ್ದೀನಿ ಈ ವಿದ್ಯೆಯನ್ನ ಪ್ರಯೋಗಿಸಿ. ಅವರ ಶ್ವಾಸ, ಹಾರ್ಟ್ ರೇಟ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಎಲ್ಲ ಚೇಂಜ್ ಆಗಿದೆ ಕೇವಲ ಶ್ವಾಸ ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಮಾತ್ರ. ಸಾಕಷ್ಟು ಜನ ಇವತ್ತಿನ ದಿನ ತಿಳಿದಿದ್ದಾರೆ. ಕೇವಲ ಸ್ವರ ವಿಜ್ಞಾನದ ಮೂಲಕ 15,000ಕ್ಕಿಂತ ಹೆಚ್ಚು ಜನರ ಥೈರಾಯ್ಡ್ನ ನಾನು ಕಡಿಮೆ ಮಾಡಿದ್ದೀನಿ ಕೇವಲ 10 ಮಿನಿಟಲ್ಲಿ. ಕ್ಯಾನ್ಸರ್ ಇರ್ಬೋದು, BP ಇರ್ಬೋದು, ಅಸ್ತಮಾ ಇರ್ಬೋದು, ಎಂಥ ದೊಡ್ಡ ಕಾಯಿಲೆ ಕೂಡ ಸಮಸ್ಯೆ ಕೂಡ ಬದಲಾವಣೆ ಆಗಿದೆ ಶ್ವಾಸದ ಮೂಲಕ. ಮೈಗ್ರೇನ್ ಇರ್ಬೋದು, ಕೇವಲ 2 ಮಿನಿಟ್ ಮೈಗ್ರೇನ್ನ ನೀವು ತಲೆನೋವನ್ನ ನಿವಾರಣೆ ಮಾಡ್ಬೋದು ಕೇವಲ ಶ್ವಾಸನ ಬದಲಾಯಿಸಿದ್ರೆ, ನಾಡಿಯನ್ನ ಬದಲಾಯಿಸಿದ್ರೆ ಸಾಕು. ಇಮಿಡಿಯೇಟ್ ಆಗಿ ನಿಮ್ಮ ತಲೆನೋವು ಇಮಿಡಿಯೇಟ್ ಆಗಿ ನಿವಾರಣೆ ಆಗುತ್ತೆ. ಯಾವ ಮಾತ್ರೆ, ಯಾವ ಮೆಡಿಸಿನ್ ಬೇಡ, ಏನು ಬೇಕಾದರೂ ನೀವು ಚೇಂಜ್ ಮಾಡ್ಬೋದು. ಶ್ವಾಸದ ಮೂಲಕ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಬೋದು, ಶ್ವಾಸದ ಮೂಲಕ ಗಂಡನನ್ನ ಪ್ರೇಮಿಯನ್ನ ವಶೀಕರಣ ಮಾಡ್ಬೋದು, ಶ್ವಾಸದ ಮೂಲಕ ಇಂಟರ್ವ್ಯೂ ಪಾಸ್ ಮಾಡ್ಕೊಳ್ಬೋದು, ಈವನ್ ಶ್ವಾಸದ ಮೂಲಕ ಕೋರ್ಟ್ ಕೇಸ್ನ ವಿನ್ ಮಾಡ್ಬೋದು. ಶ್ವಾಸದ ಮೂಲಕ ನಿಮ್ಮ ಆಸೆ ಕರೆಕ್ಟಾಗಿ ಶ್ವಾಸ ಆ ನಾಡಿಯ ಮೂಲಕ ನೀವು ಹಚ್ಚುವಂಥ ದೀಪದಿಂದ 3 ದಿನ ಅಲ್ಲ, ಅದೇ ಎಣ್ಣೆ, ಅದೇ ಸಣ್ಣದು, ಅದೇ ಒಂದು ದೀಪವನ್ನ ಕೇವಲ ಒಂದು ಅರ್ಧ ದಿನ ಅಷ್ಟೇ ಉರಿಯುವಂಥ ದೀಪನ 3 ದಿನ, 10 ದಿನ, 9 ದಿನ ನೀವು ಉರಿಸ್ಬೋದು ವಿತೌಟ್ ಎಣ್ಣೆ, ಮತ್ತಷ್ಟು ಎಣ್ಣೆ ಹಾಕ್ದಲ್ಲೇ. ಜೊತೆಗೆ ದೀಪ ಹಚ್ಚೋದ್ರಿಂದ ಕೇವಲ ದೀಪ ಹಚ್ತಾ ಆ ನಾಡಿಯ ಮೂಲಕ ನೀವೇನು ಅನ್ಕೊಂಡು ಹೇಳ್ತೀರಾ ಅದು ನೆರವೇರುತ್ತೆ. ಆ ಪ್ರಾಣ ಶಕ್ತಿಯನ್ನ ತುಂಬಿ ದೀಪ ಹಚ್ಚುವಾಗ ದೀಪನೂ 3 ದಿನಗಟ್ಟಲೆ ಉರಿಯತ್ತೆ. ಜೊತೆಗೆ ನಿಮ್ಮ ಆಸೆ ಕೂಡ ನೆರವೇರುತ್ತೆ. ಬೆಳಗ್ಗೆ ಏಳುವಾಗ್ಲೇನೆ ನಾಡಿಯನ್ನ ಬದಲಾಯಿಸ್ಕೊಂಡ್ರೆ ಸಾಕು, ನಿಮ್ಮ ಇಡೀ ದಿನ ಸಕ್ಸಸ್ ಸಿಗತ್ತೆ. ಬೆಳಗ್ಗೆ ಏಳುವಾಗ್ಲೇನೆ ನಾವು ದೇವತೆಗಳಿಗೆ ನಮಗೆ ಇದಾಗಬೇಕು ಅಂತ ಹೇಳಿ ಒಂದು ಟೆಕ್ನಿಕ್ ಇದೆ, ಅದನ್ನ ನಾವು ಭೂತಾಯಿಗೆ ಒಪ್ಸೋದ್ರಿಂದ ನಮ್ಮ ಕೆಲಸ ಆಗತ್ತೆ. ಕೇವಲ ಶ್ವಾಸದ ಮೂಲಕ ಇವತ್ತಿನ ದಿನ ಗೌರ್ಮೆಂಟ್ ಎಕ್ಸಾಮ್, ಟಫ್ ಎಕ್ಸಾಮ್, ನೆಟ್ ಇರ್ಬೋದು, ನೀಟ್ ಇರ್ಬೋದು, ಎಂಥ ಎಕ್ಸಾಮ್ ಬೇಕಾದ್ರೂ ಪಾಸ್ ಮಾಡ್ಕೊಳ್ಬೋದು ಕೇವಲ ಶ್ವಾಸದ ಮೂಲಕ. ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಿಸುತ್ತೆ. ಶ್ವಾಸದ ಮೂಲಕ ಮಕ್ಕಳು ಟಾಪರ್ ಬರ್ತಾರೆ, ಕ್ಲಾಸ್ ಟಾಪರ್ ಬರ್ತಾರೆ. ಶ್ವಾಸದ ಮೂಲಕ ಮನೆ ಕಟ್ಟಿದ್ರೆ ಬಹಳ ಬೇಗ ಅದು ಪೂರ್ತಿ ಆಗತ್ತೆ, ಅರ್ಧಕ್ಕೆ ನಿಲ್ಲಲ್ಲ. ಲೋನ್ ಸ್ಯಾಂಕ್ಷನ್ ಆಗತ್ತೆ, ಅದಕ್ಕೆ ಏನೇನು ಆಗಬೇಕು ಅದೆಲ್ಲವೂ ಕೂಡ ಆಗತ್ತೆ. ಶ್ವಾಸದ ಮೂಲಕ ಪಾಣಿಗ್ರಹಣ ಮದುವೆ ಆಗೋದ್ರಿಂದ ಆ ಮದುವೆ ಶಾಶ್ವತವಾಗಿ ಉಳಿಯತ್ತೆ. ಗಂಡ ಹೆಂಡತಿಯ ಮಧ್ಯೆ ಒಂದು ಅನ್ಯೋನ್ಯತೆ, ಒಂದು ಬಾಂಡೇಜ್ ಅನ್ನೋದು ನಿರಂತರವಾಗಿ ಇರುತ್ತೆ. ಮನೆಯಲ್ಲಿ ಕಲಹ ಇದ್ರೆ, ವಾಸ್ತು ದೋಷಾದಿಗಳು ಇದ್ರೆ ಕೇವಲ ಶ್ವಾಸದ ಮೂಲಕ ಕಲಹವನ್ನ ದೂರ ಮಾಡ್ಬೋದು. ಕೇವಲ ಒಂದು ಸ್ವಸ್ತಿಕ್, ಒಂದಲ್ಲ
ಸಾಕಷ್ಟು ಸ್ವಸ್ತಿಕ್ಕು ಅನೇಕ ವಿಧವಾದ ಸ್ವಸ್ತಿಕ್ಗಳಿದೆ. ಸೊ ಅದು ಶ್ವಾಸದ ಮೂಲಕ ಪ್ರಾಣ ಶಕ್ತಿಯನ್ನು ತುಂಬಿ ನಿಮ್ಮ ಮನೆಯಲ್ಲಿ ಆ ಒಂದು ಮನೆಯ ಗೋಡೆಯಲ್ಲಿ ನೀವು ಬರೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಕಲಹ ಏರ್ಪಡೋದಿಲ್ಲ. ವಾಸ್ತು ಏನೇ ತೊಂದರೆ ಇದ್ರೂ ಕೂಡ ಆ ಸ್ವಸ್ತಿಕ್ ಏನು ಮಾಡುತ್ತೆ, ಆ ನೆಗೆಟಿವಿಟಿನ ಹೀಲ್ ಮಾಡುತ್ತೆ. ಪ್ರಾಣ ಶಕ್ತಿಯನ್ನು ತುಂಬಿ ಸ್ವಸ್ತಿಕ್ನ ಬರೆಯೋದ್ರಿಂದ ಸೊ ಸಾಕಷ್ಟು ಟೆಕ್ನಿಕ್ಸ್ನ ನೀವು ತಿಳ್ಕೊಳ್ತೀರಾ. ಅಂತ ಒಂದು ಪವರ್ಫುಲ್ ವಿದ್ಯೆ, ಪ್ರಪಂಚದಲ್ಲಿ ಅತಿ ಮಹತ್ತರವಾದ ವಿದ್ಯೆ ಅಂದರೆ ಸ್ವರ ವಿಜ್ಞಾನ. ಇದು ಶಿವ ಪಾರ್ವತಿಗೆ ತಿಳಿಸಿರುವಂಥ ಅತಿ ಮಹತ್ತರ ವಿದ್ಯೆ ಸ್ವರ ವಿದ್ಯೆ, ಸ್ವರ ವಿಜ್ಞಾನ. ಕೇವಲ ಸ್ವರದ ಮೂಲಕ ಜಾತಕದಲ್ಲಿರುವಂತಹ ಗ್ರಹವನ್ನ ಬಲಪಡಿಸ್ಕೊಳ್ಬೋದು. ಕೇವಲ ನಾಡಿಯ ಮೂಲಕ, ಕೇವಲ ಬ್ರೀತಿಂಗ್ನ ಮೂಲಕ ಎಂಥ ಸಮಸ್ಯೆ ಕೂಡ ಬದಲಿಸಿಕೊಳ್ಳಲು ಸಾಧ್ಯ ಇದೆ ಕೇವಲ ಸ್ವರ ವಿಜ್ಞಾನದಿಂದ. ಈ ಮಹತ್ತರ ವಿದ್ಯೆ 20+, 20ಕ್ಕಿಂತ ಹೆಚ್ಚು ಟೆಕ್ನಿಕ್, 300ಕ್ಕಿಂತ ಹೆಚ್ಚು ರೆಮಿಡೀಸ್ನ ನೀವು ತಿಳ್ಕೊಳ್ತಾ ಇದ್ದೀರಾ. ಇದೇ 24ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. 3 ತಿಂಗಳ ಕೋರ್ಸ್ ಇದು. ವಾರಕ್ಕೆ 2 ದಿನ ಕ್ಲಾಸ್ ಇರುತ್ತೆ. 15,000 ರೂಪಾಯಿ ಆಕ್ಚುಯಲ್ ಪ್ರೈಸ್. ಇದು 1,55,000 ರೂಪಾಯಿ. ಯಾಕೆ ಅಂದರೆ 300ಕ್ಕಿಂತ ಹೆಚ್ಚು ರೆಮಿಡೀಸ್ನ ತಿಳ್ಕೊತೀರಾ. ನಾನು ಹೇಳಿದೆ ಸ್ವಸ್ತಿಕ್ಕು ಸಾಕಷ್ಟು ವೆರೈಟಿ ಸ್ವಸ್ತಿಕ್ ಇದೆ. ಇದೇ ಸ್ವಸ್ತಿಕ್ ಆಫೀಸಲ್ಲಿ ಬರಿಬೋದಾ? ಇಲ್ಲ, ಆಫೀಸಲ್ಲಿ ಬರೆಯೋದಕ್ಕೆ ಸ್ಪೆಷಲ್ ಸ್ವಸ್ತಿಕ್ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ದೂರ ಮಾಡಲಿಕ್ಕೆ ಅದಕ್ಕೆ ಸಪರೇಟ್ ಆಗಿರೋ ಸ್ವಸ್ತಿಕ್ ಇದೆ. ಅದೇ ಒಂದು ವಸ್ತುನ ಯೂಸ್ ಮಾಡಿ ನೀವು ಬರೆಯೋದ್ರಿಂದ ನಿಮ್ಗೆ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಆಗೋದಿಲ್ಲ. ಪ್ರೊಟೆಕ್ಷನ್ದು ಸ್ವಸ್ತಿಕ್ ಇದೆ. ಹಸ್ಬೆಂಡ್ ವೈಫ್ ಮಧ್ಯೆ ಒಂದು ಅನ್ಯೋನ್ಯತೆ ಬರಲಿಕ್ಕೆ ಸ್ವಸ್ತಿಕ್ ಇದೆ. ಮತ್ತೆ ಮಕ್ಕಳು ಹೇಳಿದ ಮಾತು ಕೇಳೋದಕ್ಕೆ ಸ್ವಸ್ತಿಕ್ ಇದೆ. ಮನೆಯಲ್ಲಿ ಕಲಹ ಭಿನ್ನಾಭಿಪ್ರಾಯ ಇದೆ, ಅದಕ್ಕೆ ಸ್ವಸ್ತಿಕ್ ಇದೆ. ಕೋರ್ಟ್ ಕೇಸ್ ವಿನ್ ಆಗ್ಲಿಕ್ಕೆ ಸ್ವಸ್ತಿಕ್ ಇದೆ. ಯಾವುದೇ ವ್ಯಕ್ತಿ ದುಡ್ಡು ಕೊಡೋನು ಕೊಟ್ಟಿಲ್ಲ ಅಂದ್ರೆ ಅದನ್ನ ಕೇವಲ ಸ್ವಸ್ತಿಕ್ನ ನೀವು ಬರೆಯೋದ್ರಿಂದ ಅಮಾವಾಸ್ಯೆ ದಿನ ಅದಕ್ಕೆ ಒಂದು ಪ್ರಕಾರವಾದ ಸ್ವಸ್ತಿಕ್ ಇದೆ. ಸೊ ಆ ಒಂದು ವೇ ಅಲ್ಲಿ ಪ್ರೊಸೀಜರ್ ಅಲ್ಲಿ ನೀವು ಮಾಡೋದ್ರಿಂದ ನಿಮ್ಮ ಒಂದು ದುಡ್ಡು ಬರುತ್ತೆ. ಸೊ 300ಕ್ಕಿಂತ ಹೆಚ್ಚು ರೆಮಿಡೀಸ್ನ ನೀವು ಈ ಕ್ಲಾಸಲ್ಲಿ ತಿಳ್ಕೊಂತೀರಾ. ಜೊತೆಗೆ 20ಕ್ಕಿಂತ ಹೆಚ್ಚು ಟೆಕ್ನಿಕ್. ನಾನು ಹೇಳಿದೆ, ಗಂಡ ಅಥವಾ ಪ್ರೇಮಿಯನ್ನ ವಶೀಕರಣ ಮಾಡ್ಕೊಳ್ಬೇಕು ಕೇವಲ ನಾಡಿಯ ಮೂಲಕ, ಶ್ವಾಸದ ಮೂಲಕ. ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಬೋದು. ಬಿಸ್ನೆಸ್ ಇರ್ಬೋದು, ಹೆಲ್ತ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಕೆರಿಯರ್ ಇರ್ಬೋದು, ಮನಿ, ಈವನ್ ದುಡ್ಡನ್ನ ನೀವು ಅಟ್ರಾಕ್ಟ್ ಮಾಡ್ಬೋದು ಆ ಒಂದು ನಾಡಿಯ ಮೂಲಕ. ನಿಮ್ಮ ಒಂದು ಏನು ಆ ಒಂದು ಕುಂಡಲಿಯಲ್ಲಿ ನೀವು ಆಕ್ಟಿವೇಟ್ ಮಾಡ್ಬೋದು. ಆ ಎಲ್ಲ ಟೆಕ್ನಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ 1,55,000 ರೂಪಾಯಿ, ಇಲ್ಲ 15,000 ರೂಪಾಯಿ ಮಾತ್ರ. ಈ ಫೀಸು ಒಟ್ಟಿಗೆ ಕೊಡ್ಲಿಕ್ಕಾಗಲಿದ್ದವರು 2-3 ಇನ್ಸ್ಟಾಲ್ಮೆಂಟ್ ಥರ ನೀವು ತಗೊಳ್ಬೋದು. ಈ ಒಂದು ವಿಶೇಷ ವಿಜ್ಞಾನ ನೀವು ಕಲಿತ್ರೆ ಸಾಕು, ಏನು ಬೇಕಾದರೂ ನೀವು ಬದಲಾಯಿಸ್ಬೋದು. ಜಾತಕ, ಗ್ರಹಗತಿಗಳು ಯಾವುದೇ ಚೆನ್ನಾಗಿಲ್ಲ, ಈವನ್ ಲಕ್ ಇಲ್ಲ ಅಂದ್ರೂ ಕೂಡ ಕೇವಲ ಈ ಸ್ವರ ವಿಜ್ಞಾನ ನೀವು ಅನುಸರಿಸಿದ್ರೆ, ಕಲ್ತ್ಕೊಂಡು ಆ ಒಂದು ವೇ ಅಲ್ಲಿ ನೀವು ಅನುಸರಿಸಿದ್ರೆ ಸಾಕು, ಭಾಗ್ಯ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ಲಕ್ಕು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಯಾಕೆಂದ್ರೆ ಶಿವ ಪಾರ್ವತಿಗೆ ಹೇಳಿರೋದು ನ ವಾರಂ ನ ತಿಥಿಂ ನ ನಕ್ಷತ್ರಂ ನ ಯೋಗಂ. ಈ ಒಂದು ವಿಶೇಷವಾದ ವಿಜ್ಞಾನ ನೀವು ತಿಳ್ಕೊಂತೀರಾ. ಸ್ವರ ವಿಜ್ಞಾನ 3 ತಿಂಗಳ ಕೋರ್ಸು. ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ. ಇನ್ನು 12 ಸೀಟೇನೋ ಬಾಕಿ ಇದೆ. ಸೊ ಇದರ ಫೀಸ್ 1,50,000, ಬಟ್ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇದೆ. ಕೇವಲ 15,000 ರೂಪಾಯಿ 3 ತಿಂಗಳಿಗೆ, ಬಹಳ ಕಡಿಮೆಯ ಪ್ರೈಸು. ಸೊ ತಿಂಗಳು ಮಂತ್ಲಿ ಇನ್ಸ್ಟಾಲ್ಮೆಂಟ್ ತಗೊಳ್ಳೋರು 5,100 ರೂಪಾಯಿ ಇರುತ್ತೆ. ಒಟ್ಟಿಗೆ ಪೇ ಮಾಡೋರಿಗೆ 15,000, 2 ಇನ್ಸ್ಟಾಲ್ಮೆಂಟ್ ಬೇಕು ಅನ್ನೋರಿಗೆ ಇವಾಗ 10,000 ಪೇ ಮಾಡಿ, ಇನ್ನು ಮಿಕ್ಕಿದ್ದು 1.5 ತಿಂಗಳು ಬಿಟ್ಕೊಂಡು, 1 ತಿಂಗಳು ಅಥವಾ 1.5 ತಿಂಗಳು ಬಿಟ್ಕೊಂಡು ನೀವು 5,000 ಪೇ ಮಾಡ್ಬೋದು. ಸೊ ಎಸ್, ರಿಜಿಸ್ಟ್ರೇಷನ್ ನಂಬರ್ 8147453756. 12 ಸೀಟ್ಸ್ ಆದಮೇಲಿಂದ ಈ ಒಂದು ಪ್ರೈಸ್ ಇರಲ್ಲ, 1,55,000 ಇರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. 300ಕ್ಕಿಂತ ಹೆಚ್ಚು ರೆಮಿಡೀಸ್ನ ಪಡ್ಕೊತೀರಾ. ಲೈಫ್ಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕೇವಲ ಈ ರೆಮಿಡೀಸ್ನ ಬಳಸೋದ್ರಿಂದ ನಿಮ್ಮ ಇಡೀ ಬದುಕು ಬದಲಾವಣೆ ಆಗುತ್ತೆ. ಜೊತೆಗೆ ಪ್ರಾಣ ಶಕ್ತಿಯನ್ನು ತುಂಬಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ ಸಿಗತ್ತೆ. ಇದು ಶಿವ ಪಾರ್ವತಿಗೆ ಹೇಳಿರುವಂಥ ವಿಜ್ಞಾನ. ಸ್ವರ ವಿಜ್ಞಾನ 24ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. 3 ತಿಂಗಳ ಕೋರ್ಸು. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು. 1,55,000 ರೂಪಾಯಿ ಪ್ರೈಸು ನಿಮಗೆ ಸಿಗ್ತಾ ಇದೆ ಕೇವಲ 15,000 ರೂಪಾಯಿಗೆ. ಮಿಸ್ ಮಾಡ್ಕೊಳ್ಬೇಡಿ. ಇಮಿಡಿಯೇಟಾಗಿ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 8147453756 ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ.